ಹಾಯ್, ಇವತ್ತಿನ ಹಾಟ್ ಟಾಪಿಕ್ ಗೊತ್ತಲ್ಲ. ಇವತ್ತು ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ. ಎಲ್ರು ಕೂಡ ಈಗಾಗಲೇ ಟೀಸರ್ ನೋಡಿರ್ತೀರಾ. ಒಂದಲ್ಲ ಅಂತ ಹಲವು ಭಾಷೆಗಳಲ್ಲಿ ಟೀಸರ್ ರಿಲೀಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ ಬಿಡಿ. ಆದ್ರೆ ಈ ಟೀಸರ್ ನಲ್ಲಿ ಒಂದು ಬದಲಾವಣೆ ಗಮನಿಸಿದ್ದೀರಾ? ಅದೇನಪ್ಪಾ ಅಂತಂದ್ರೆ, ಈಗಾಗಲೇ ಎಲ್ಲಾ ಕಡೆ ಚರ್ಚೆ ಆಗ್ತಿರೋ ತರ ಈ ಟೀಸರ್ ನಲ್ಲಿ ಯಶ್ ಡಬಲ್ ರೋಲ್ ಮಾಡಿದ್ದಾರೆ ಅಂತ ಇದೆ. ಆದ್ರೆ ಇಲ್ಲ, ಕೆಲವ್ರು ಹೇಳ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಯಶ್ ಬರೀ ಡಬಲ್ ರೋಲ್ ಅಲ್ಲ, ತ್ರಿಬಲ್ ರೋಲ್ ಮಾಡಿದ್ದಾರೆ ಅಂತ. ಹೌದಾ, ಇದ್ ನಿಜನಾ? ನಿಮ್ಗೂ ಏನಾದ್ರೂ ಡೌಟ್ ಬರ್ತಾ ಇದ್ಯಾ? ಹಾಗಾದ್ರೆ ಯಾವ ಸೀನ್ ನಲ್ಲಿ ತ್ರಿಬಲ್ ರೋಲ್ ಇದೆ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಇವತ್ತು ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿ ರಾಕೆಟ್ ಸ್ಪೀಡ್ ನಲ್ಲಿ ಮುನ್ನುಗ್ತಾ ಇದೆ. ಅಷ್ಟೇ ಅಲ್ಲದೆ ಟೀಸರ್ ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ಲಕ್ಷ ವ್ಯೂಸ್ ಕಂಡಿದೆ. ಈಗ ಬಿಡಿ ಮಿಲಿಯನ್ ಕ್ರಾಸ್ ಆಗಿದೆ. ಹಾಗೆ ಯಶ್ ನಟಿಸಿದ ಅಷ್ಟೂ ಸಿನಿಮಾದಲ್ಲಿ ಬೇರೆ ರೋಲ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಟಾಕ್ಸಿಕ್ ಸಿನಿಮಾ ಮಾತ್ರ ಬೇರೆ ಲೆವೆಲ್ ನಲ್ಲಿ ಇದೆ ಅಂತ ಹೇಳ್ಬೋದು. ನಿರ್ದೇಶಕಿ ಗೀತು ಮೋಹನ್ ದಾಸ್ ಈ ಸಿನಿಮಾದಲ್ಲಿ ಹಿಂದೆಂದೂ ನೋಡದ ರೀತಿಯಲ್ಲಿ ಅವರನ್ನ ತೋರಿಸಿದ್ದಾರೆ. ಆದ್ರೆ ಇದೀಗ ಎದ್ದಿರುವ ಮತ್ತೊಂದು ಪ್ರಶ್ನೆ ಅಂದ್ರೆ, ಸಿನಿಮಾದಲ್ಲಿ ಯಶ್ ಅವರದ್ದು ಡಬಲ್ ರೋಲ್ ಮಾತ್ರ ಅಲ್ಲ, ತ್ರಿಬಲ್ ರೋಲ್ ಅಂತ ಹೇಳಲಾಗ್ತಾ ಇದೆ. ಸಿನಿಮಾದಲ್ಲಿ ಯಶ್ ಡಬಲ್ ರೋಲ್ ನಲ್ಲಿ ಕಾಣಿಸೋದು ಪಕ್ಕಾಗಿದೆ. ಆದ್ರೆ ಯಾರಿಗೂ ತಿಳಿಯದ ಮತ್ತೊಂದು ರೋಲ್ ನಲ್ಲಿ ಯಶ್ ಕಾಣಿಸಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಸಿನಿಮಾದಲ್ಲಿ ಯಶ್ ಮೂರು ಬೇರೆ ಶೇಡ್ ನಲ್ಲಿ ಕಾಣಿಸಲಿದ್ದಾರಾ ಅಂತ ಪ್ರಶ್ನೆ ಕೂಡ ಮೂಡಿದೆ. ಈಗ ಮೊದಲನೇದಾಗಿ ಯಶ್ ಟೀಸರ್ ನೋಡಿದವ್ರಿಗೆ ಅನ್ಸುತ್ತೆ ಯಶ್ ಯಂಗ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದು ರಾಯನ ಮಗ ಇರಬಹುದಾ ಅಂತ ಫ್ಯಾನ್ಸ್ ಈಗಾಗಲೇ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗೆ ಮತ್ತೊಂದು ರೋಲ್ ನಲ್ಲಿ ಯಶ್ ರಾಯ ಗೆಟಪ್ ನಲ್ಲಿ ಸಖತ್ ಡಿಫ್ರೆಂಟ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇವೆರಡನ್ನೂ ಹೊರತಾಗಿ ಸಿನಿಮಾದಲ್ಲಿ ಮತ್ತೊಂದು ರೋಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅದು ಯಾರು ಅನ್ನೋದು ಮಾತ್ರ ಇನ್ನು ಸಸ್ಪೆನ್ಸ್ ಆಗಿ ಉಳಿದಿದೆ. ಇನ್ನು ಈ ಟೀಸರ್ ಬರೀ ಒಂದು ಭಾಷೆಯಲ್ಲಿ ರಿಲೀಸ್ ಆಗಿಲ್ಲ, ಬಹುಭಾಷೆಯಲ್ಲಿ ಟೀಸರ್ ರಿಲೀಸ್ ಆಗಿದೆ. ಟಾಕ್ಸಿಕ್ ಟೀಸರ್ ಒಂದು ಟೀಸರ್ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಅಪ್ಪ ಮತ್ತು ಮಗನ ರೋಲ್ ಅನ್ನೇ ಇಲ್ಲಿ ಯಶ್ ನಿರ್ವಹಿಸಿರೋದು ತಿಳಿತದೆ. ಈ ಹಿಂದಿನ ಟೀಸರ್ ಅಲ್ಲಿ ಡ್ಯಾಡೀಸ್ ಹೋಮ್ ಅನ್ನುವ ಡೈಲಾಗ್ ಇತ್ತು. ಆದ್ರೆ ಈ 1-2ನೇ ಟೀಸರ್ ಅಲ್ಲಿ ಡ್ಯಾಡಿ ಆಮ್ ಹೋಮ್ ಅನ್ನೋ ಡೈಲಾಗ್ ಇದೆ. ಹಾಗೆ ಡೈಲಾಗ್ ಅನ್ನ ಯಶ್ ಹೇಳುವಾಗ ಅಲ್ಲೊಂದು ವ್ಯತ್ಯಾಸ ಕೂಡ ಇದೆ. ಹೌದು, ಈ ಒಂದು ಡೈಲಾಗ್ ಹೇಳುವಾಗ ಯಶ್ ಲುಕ್ ಬೇರೆನೆ ಇದೆ. ಈ ಟಾಕ್ಸಿಕ್ ಸಿನಿಮಾದ ಟೀಸರ್ ಬರೀ ಕನ್ನಡ ಅಷ್ಟೇ ಅಲ್ಲ, ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ಇವತ್ತು ರಿಲೀಸ್ ಆಗಿದೆ. ಎಲ್ಲಾ ಭಾಷೆಯಲ್ಲೂ ಈ ಚಿತ್ರದ ಕದರ್ ಜೋರಾಗಿ ಇದೆ ಬಿಡಿ. ರಾಯ ಮತ್ತು ರಾಯನ ಮಗನ ಅಟ್ಟಹಾಸ, ರಕ್ತ ಸಿಕ್ತ ಕಥನ ಇಲ್ಲಿ ಬೇರೆ ಫೀಲ್ ಅನ್ನೇ ಕೊಡ್ತಾ ಇದೆ. ಡಾನ್ ಒಬ್ಬನ ಕಥೆ ಏನೋ ಅಂತ ಭಾವನೆ ಮೂಡಿಸ್ತಾ ಇದೆ. ಹೌದು, ಈ ಟೀಸರ್ ನಲ್ಲಿ ಯಶ್ ಒಂದೊಂದ್ ಕಡೆ ಒಂದೊಂದ್ ಗೆಟಪ್ ನಲ್ಲಿ ಕಾಣಿಸ್ಕೊಂಡಿದ್ದಾರಪ್ಪ. ಸೊ ಹಾಗಾಗಿ ಟೀಸರ್ ನೋಡಿದವರು ಯಶ್ ಡಬಲ್ ರೋಲ್ ಅಥವಾ ತ್ರಿಬಲ್ ರೋಲ್ ಇರಬಹುದು ಅಂತ ಹೀಗೆ ಊಹೆ ಮಾಡ್ಕೊಂತಾನೆ ಇದ್ದಾರೆ. ಆದ್ರೆ ನಿಜಕ್ಕೂ ನಮ್ಗೆ ಎಷ್ಟು ರೋಲ್ ಮಾಡಿದ್ದಾರೆ, ಯಾವ್ಯಾವ ಗೆಟಪ್ ಅಲ್ಲಿ ಕಾಣಿಸಿದ್ದಾರೆ ಅಂತ ಗೊತ್ತಾಗೋದು ಮಾತ್ರ ಮಾರ್ಚ್ 19ನೇ ತಾರೀಕು. ಅದೇನಿರ್ಲಿ ಬಿಡಿ, ಎಷ್ಟು ರೋಲ್ ಮಾಡಿದ್ದೇನೋ ಯಶ್ ಅಲ್ವಾ. ನಾನಂತೂ ಯಶ್ ಸಿನಿಮಾ ನೋಡೋಕೆ ಸಿಕ್ಕಾಪಟ್ಟೆ ಕಾತುರದಿಂದ ಕಾಯ್ತಾ ಇದ್ದೇನೆ. ನೀವು ಕೂಡ ಹಾಗೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಕಮೆಂಟ್ ಮಾಡಿ. ಹಾಗೆ ಟೀಸರ್ ನಿಮ್ಗೆ ಏನ್ ಅನಿಸ್ತು ಅಂತ ಕೂಡ ನಿಮ್ಮ ಅನಿಸಿಕೆ ಹಂಚ್ಕೊಳ್ಳಿ.